ನಮಸ್ಕಾರ ಸ್ನೇಹಿತರೆ. ಸಿಹಿ ಒಬ್ಬಟ್ಟು ಸಾಕಾಯ್ತಾ? ಹಾಗಿದ್ರೆ ಇವತ್ತು ಖಾರ ಆಲೂ ಒಬ್ಬಟ್ಟು ಮಾಡಿ ನೋಡಿ. ಒಮ್ಮೆ ತಿಂದರೆ ಮತ್ತೆ ಮತ್ತೆ ಕೇಳ್ತೀರಾ. ಹೊರಗಡೆ ಗರಿ ಗರಿ, ಒಳಗಡೆ ಮಸಾಲೆದಾರ್ ಆಲೂ ಸ್ಟಫಿಂಗ್, ಬಾಯಿಗೆ ಹಾಕಿದ ತಕ್ಷಣ ಕರಗುವ ಈ ಸ್ಪೆಷಲ್ ರೆಸಿಪಿ ಹೇಗೆ ಮಾಡೋದಂತ ಕೊನೆಯವರೆಗೆ ತಪ್ಪದೇ ನೋಡಿ. ಯಾಕಂದರೆ ಕೊನೆಯಲ್ಲಿ ನಾನು ನಿಮಗೆ ಟಿಪ್ ಕೂಡ ಹೇಳಿಕೊಡ್ತೀನಿ. ಆದ್ದರಿಂದ ಒಬ್ಬಟ್ಟು ಹರಿಯದೆ ಪರ್ಫೆಕ್ಟ್ ಆಗಿ ಬರುತ್ತದೆ. ಬನ್ನಿ, ಹಾಗಿದ್ರೆ ಖಾರ ಆಲೂ ಒಬ್ಬಟ್ಟನ್ನು ಹೇಗೆ ಮಾಡೋದಂತ ನಿಮಗೆ ಹೇಳಿಕೊಡ್ತೀನಿ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಚಿರೋಟಿ ರವೆಯನ್ನೇ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ಒಮ್ಮೆಲೆ ಜಾಸ್ತಿ ನೀರು ಹಾಕೋಬೇಡಿ. ನಿಮಗೆ ಆಲೂ ಸ್ಟಫಿಂಗ್ ಇಷ್ಟ ಇಲ್ಲ ಅಂದರೆ ಬೇರೆ ಪಲ್ಯ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ನಾದಿ 2 ಗಂಟೆ ಮಟ್ಟ ವಿಶ್ರಾಂತಿ ಕೊಡಬೇಕು. ಇಲ್ಲಿ ನಾನು ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ಚಿರೋಟಿ ರವೆ ಇರೋದ್ರಿಂದ 2 ಗಂಟೆ ವಿಶ್ರಾಂತಿ ಕೊಟ್ಟರೆ ರವೆ ಮೃದುವಾಗಿ ಹಿಟ್ಟು ಚೆನ್ನಾಗಿ ಎಳೆಯುವಂತಾಗುತ್ತದೆ. ಇದರಿಂದ ಒಬ್ಬಟ್ಟು ತೆಳುವಾಗಿ ಮತ್ತು ಮೃದುವಾಗಿ ಬರುತ್ತದೆ. ಇವಾಗ 2 ಗಂಟೆ ಅದು ನೆನಿಲಿ. ಇಲ್ಲಿ ನಾನು ಮಿಕ್ಸರ್ ಜಾರ್ಗೆ ಸ್ವಲ್ಪ ಶುಂಠಿ, ಹಾಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ನೀರು ಹಾಕಬೇಡಿ. ಇವಾಗ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಸಾಸಿವೆ, ಹಾಗೆ 1/4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವನ್ನು ಸಣ್ಣದಾಗಿ ಕತ್ತರಿಸಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಶುಂಠಿ ಮತ್ತು ಹಸಿರು ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನಿವಾಗ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಅದರಲ್ಲಿರುವ ತೇವಾಂಶ ಸಂಪೂರ್ಣವಾಗಿ ಹೋಗಬೇಕು. ಆವಾಗಲೇ ಖಾರ ಆಲೂ ಒಬ್ಬಟ್ಟು ಚೆನ್ನಾಗಿ ಬರುತ್ತದೆ. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನಲ್ಲಿ ಕನಕ ರೆಡಿ ಮಾಡೋವಾಗಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಟಫಿಂಗಿಗೂ ಹಾಕ್ಕೊಂಡಿದ್ದೀನಿ. ನೀವು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಾನು ಮೊದಲೇ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ, ಅದನ್ನು ಮ್ಯಾಶ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆಗೆ ಆ ಮಸಾಲೆ ಚೆನ್ನಾಗಿ ಹತ್ಕೋಬೇಕು. ಲಾಸ್ಟಿಗೆ ಕೊತ್ತಂಬರಿಯನ್ನು ಹಾಕಿ ಇದನ್ನು ಪೂರ್ತಿ ತಣ್ಣಗಾಗಲು ಬಿಡಬೇಕು. ಬಿಸಿ ಇದ್ದಾಗಲೇ ನಾವು ತುಂಬಾರ್ದು ಅದಕ್ಕೆ. ಇವಾಗ 2 ಗಂಟೆಗಳ ನಂತರ ಇದು ನೋಡಿ ಕಣ್ಕಾದ ಹಿಟ್ಟು. ನಾನು ನೀರನ್ನು ತೆಗೆದುಬಿಡ್ತೀನಿ. ಅದನ್ನು ಇವಾಗ ಚೆನ್ನಾಗಿ ನಾದ್ಕೋಬೇಕು. ಆವಾಗಲೇ ಅದು ಫುಲ್ ಸಾಫ್ಟ್ ಆಗುತ್ತೆ. ಕೆಲವರು ಎಣ್ಣೆ ಹಾಕಿನೂ 2 ಗಂಟೆ ತಡ ವೆಯ್ಟ್ ಮಾಡ್ತಾರೆ. ಇಲ್ಲ ಕೆಲವರು ನೀರು ಹಾಕಿ ಕೂಡ ಈ ಥರನೂ ಮಾಡ್ಬೋದು. ಇದಕ್ಕೆ ನಾನಿವಾಗ ಮತ್ತೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮತ್ತೆ ಚೆನ್ನಾಗಿ ನಾದ್ಕೋತೀನಿ. ಇವಾಗ ಕನಕದ ಹದ ಕರೆಕ್ಟ್ ಆಗಿದೆ.
ಈ ಥರ ಸ್ವಲ್ಪ ಅಗಲ ಮಾಡಿ ನಾವು ಆಲೂ ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನಲ್ವ ಅದಕ್ಕೆ ಇದರಲ್ಲಿ ತುಂಬಬೇಕು. ಇಲ್ಲಿ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಹೋಳಿಗೆ ಪೇಪರ್ ಸಿಕ್ಕರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಚೆನ್ನಾಗಿ ಮಾಡ್ಕೋಬೇಕು, ಅಗಲ ಮಾಡ್ಕೋಬೇಕು. ಈ ಥರ ಮೇಲೆ ಅದು ಪ್ಲಾಸ್ಟಿಕ್ ಹಾಕೋದ್ರಿಂದ ಬೇಗ ಅಗಲ ಮಾಡೋದಕ್ಕೆ ಸಹಾಯ ಆಗುತ್ತದೆ. ಇವಾಗ ಹಂಚು ಚೆನ್ನಾಗಿ ಕಾದ್ಮೇಲೆ ಇದನ್ನು ಹಾಕಬೇಕು. ಚೆನ್ನಾಗಿ ಎರಡು ಸೈಡು ನಿಮಗೆ ತುಪ್ಪ ಬೇಕಾದರೆ ತುಪ್ಪ, ಎಣ್ಣೆ ಬೇಕಾದರೆ ಎಣ್ಣೆ ಹಚ್ಚಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ, ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ. ಈಗ ನೋಡಿ ಸ್ನೇಹಿತರೆ, ಹೊರಗಡೆ ಗೋಲ್ಡನ್ ಬಣ್ಣ, ಒಳಗಡೆ ಮಸಾಲೆದಾರ್ ಆಲೂ ಸ್ಟಫಿಂಗ್. ಈ ದೃಶ್ಯ ನೋಡಿದರೆ ಯಾರ ಬಾಯಲ್ಲೂ ನೀರು ಬರದೇ ಇರಲ್ಲ. ಇದನ್ನು ನೀವು ಮೊಸರು, ಉಪ್ಪಿನಕಾಯಿ ಅಥವಾ ಟೀ ಜೊತೆ ತಿಂದರೆ ರುಚಿ ಡಬಲ್ ಆಗುತ್ತದೆ. ನಿಜ ಹೇಳಬೇಕಂದ್ರೆ ಒಮ್ಮೆ ಮಾಡಿದವರು ಮತ್ತೆ ಮತ್ತೆ ಕೇಳಿ ಮಾಡಿಸಿಕೊಳ್ಳುವ ರೆಸಿಪಿ ಇದು. ನಿಮಗೆ ಈ ಖಾರ ಆಲೂ ಒಬ್ಬಟ್ಟು ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.